ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ, ಅಜೆಂಡಾದಲ್ಲಿ SIR ಬಗ್ಗೆ ಏನು ಬಂದಿಲ್ಲ. ಆದರೆ ಇನ್ಫಾರ್ಮಲಿ ಡಿಸ್ಕಷನ್ಸ್ ಆದರೆ ಏನು ಪರಿಸ್ಥಿತಿ ಇದೆ, ಅದರ ಇಂಪ್ಯಾಕ್ಟ್ ಏನಿದೆ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಯಾಕೆಂದರೆ ನಾವು ಈಗಾಗಲೇ ಕಾಂಗ್ರೆಸ್ ಪಕ್ಷ SIR ವಿರುದ್ಧ ಅನೇಕ ಬಾರಿ ಹೇಳಿದೆ. ಈಗಾಗಲೇ 5 ರಾಜ್ಯದ ಚುನಾವಣೆಗಳ ಮುಂಚೆನೂ ಕೂಡ ಈ ಮಾತುಗಳು ಬಂದಿತ್ತು. ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ SIR ಮಾಡುವಾಗ ಏನು ನಮ್ಮ ಸಂದೇಹಗಳಿದ್ವು ಅವೆಲ್ಲ ಕೂಡ ಇವತ್ತು ಒಂದು ರೀತಿಯಲ್ಲಿ ಪ್ರೂವ್ ಆಗಿದೆ ಅನ್ನುವಂಥ ಮಾತುಗಳು ಬರ್ತಾಯಿದೆ. ಹಾಗಾಗಿ ನಾವು ಇಲ್ಲಿ ಯಾವ ರೀತಿ ಎಚ್ಚರಿಕೆಯಾಗಿರಬೇಕು ಏನು ಅನ್ನೋದ್ರ ಬಗ್ಗೆ ಚರ್ಚೆ ಆದರೂ ಆಗ್ಬೋದು. ಅಜೆಂಡಾದಲ್ಲಂತೂ ಸಬ್ಜೆಕ್ಟ್ ಇದು ಇಲ್ಲ. ಕೇಸ್ಗಳನ್ನು ವಾಪಸ್ ಪಡೆಯುವಂಥ ವಿಚಾರ ಕೂಡ ಈಗ ಕ್ಯಾಬಿನೆಟ್ ಚರ್ಚೆಗೆ ಬರ್ಬೋದು. ಅಲ್ಲ, ಈಗ ಕ್ಯಾಬಿನೆಟ್ ಅಜೆಂಡಾದಲ್ಲಿ ಯಾವ್ದು ಬರ್ತಾ ಇದೆ ಅನ್ನೋದು ಈಗ ನಾವು ಬಹಿರಂಗ ಮಾಡೋಕ್ಕಾಗುತ್ತಾ? ಅಲ್ಲಿ ಈಗ ನಾವು ಕೇಸ್ಗಳನ್ನು ವಾಪಸ್ ತಗೊಳ್ಳೋದಕ್ಕೆ ಕ್ಯಾಬಿನೆಟಲ್ಲಿ ಒಂದು ಸಬ್ ಕಮಿಟಿ ಇರುತ್ತೆ. ಆ ಸಬ್ ಕಮಿಟಿ ಅವರು ಏನು ತೀರ್ಮಾನಗಳನ್ನು ಮಾಡಿರ್ತಾರೆ ಅದನ್ನು ಸಂಪುಟಕ್ಕೆ ತರ್ತಾರೆ. ಅಲ್ಲಿ ಸಂಪುಟ ತೀರ್ಮಾನ ಆದಮೇಲೆ ಅದು ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟಿಗೆ ಹೋಗುತ್ತೆ. HSR ಲೇಔಟ್ನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ನೇ ತಮ್ಮ ಸಂಬಂಧಿಕರ ಜೊತೆ ಸೇರಿಕೊಂಡು ಒಂದು ಚಿನ್ನದ ವಿಚಾರನ ಡೀಲ್ ಮಾಡಿದ್ದಾರೆ. ಆಮೇಲೆ ಚಿನ್ನದ ರಿಕವರಿ ಕೂಡ ಮಾಡಿದ್ದಾರೆ. 900 ಗ್ರಾಮ್ ಚಿನ್ನವನ್ನು ರಿಕವರಿ ಮಾಡಿದ್ದಾರೆ. ಆದರೆ ಯಾರಿಗೂ ಕೊಟ್ಟಿಲ್ಲ, ಅವರನ್ನೇ ಅದನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಇದಕ್ಕೇನು ಅಲ್ಲ, ಡಿಪಾರ್ಟ್ಮೆಂಟಲ್ಲಿ ಇಂಥ ಘಟನೆಗಳಾದಾಗ ತತ್ಕ್ಷಣ ಅವರಿಗೆ ಕ್ರಮ ತಗೊಳ್ತಾರೆ. ಅದೇನಾದರೂ ಮೇಲ್ನೋಟಕ್ಕೆ ಕಂಡು ಬಂದರೆ ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡಿ ಆಮೇಲೆ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಆಗುತ್ತೆ. ಪ್ರೂವ್ ಆದಾಗ ಅದಕ್ಕೇನು ಕ್ರಮ ತಗೊಳ್ಬೇಕು ನಮ್ಮಲ್ಲಿ ಆ ಕಮಿಟಿ ಇದೆ, ಅವರು ರೆಕಮೆಂಡ್ ಮಾಡ್ತಾರೆ. ಇಂಥ ಪನಿಷ್ಮೆಂಟ್ ಕೊಡಬೇಕು, ಇನ್ನು ಇನ್ಕ್ರಿಮೆಂಟ್ ನಿಲ್ಲಿಸಬೇಕು ಅಥವಾ ಅವರಿಗೆ ಡಿಸ್ಮಿಸ್ ಮಾಡಬೇಕು, ಡಿಪೆಂಡಿಂಗ್ ಆನ್ ದಿ ಕೇಸಸ್ ಅದು ಮಾಡ್ತಾರೆ. ಈ ಪ್ರಕರಣದಲ್ಲಿಯೂ ಕೂಡ ನಾನು ಕಮಿಷನರ್ ಅವ್ರಿಗೆ ಹೇಳಿದ್ದೇನೆ ಈಗಾಗಲೇ. ತತ್ಕ್ಷಣ ಅವರಿಗೆ ಎನ್ಕ್ವೈರಿ ಮಾಡಿ ಏನು ವಸ್ತುಸ್ಥಿತಿ ಏನಿದೆ ಅದನ್ನು ತಿಳಿಸ್ಬೇಕು, ಒಂದು ರಿಪೋರ್ಟ್ ಕೊಡಿ ಅಂತ ಕೇಳಿದ್ದೇನೆ. ಸರ್, ಪದೇ ಪದೇ ಇಂಥ ಘಟನೆಗಳು ನಡೀತಾ ಇದೆ ಸರ್. ಅಂದರೆ ಸ್ಟೇಷನ್ಲಿರೋ ಪೊಲೀಸರೇನೆ ಇನ್ಸ್ಪೆಕ್ಟರ್ಗಳನ್ನೇ ಕ್ರೈಮಲ್ಲಿ ಶಾಮೀಲಾಗುವಂಥದ್ದು. ಪದೇ ಪದೇ ಏನಿಲ್ಲ, ಇಲ್ಲೊಂದು ಕೇಸ್ ನಡೆಯುತ್ತೆ. ನಡೆದಾಗ ನಾವು ಕ್ರಮ ತಗೊಳ್ತೀವಲ್ಲ. ನಾನು ಪ್ರತಿ ಬಾರಿನೂ ಕೂಡ ನಾನು ನಮ್ಮ ಪೊಲೀಸ್ ಕಾನ್ಫರೆನ್ಸ್ಗಳಲ್ಲಿ ನಾನು ಹಿರಿಯ ಅಧಿಕಾರಿಗಳಿಗೆ ನಾನು ಅಡ್ರೆಸ್ ಮಾಡುವಾಗ, ಮೀಟಿಂಗ್ ಮಾಡುವಾಗ ನಾವು ರಿಯಲ್ ಎಸ್ಟೇಟ್ನಲ್ಲಿ ನೀವು ಯಾರೂ ಇನ್ವಾಲ್ವ್ ಆಗಕೂಡ್ದು ಅಂತ ಎಲ್ಲ ಹೇಳ್ತಾ ಇರ್ತೀವಿ. ಅಲ್ಲಿ ಯಾರೋ ಒಬ್ಬರು ಇಂಥ ಕೆಲಸ ಮಾಡಿಬಿಡ್ತಾರೆ. ಮಾಡಿದಾಗ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅದು ಮುಂದೆ ಬೇರೆಯವರಿಗೆ ಮಾಡದೇ ಇರೋ ರೀತಿಯಲ್ಲಿ ಆಗುತ್ತೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ 2 ಪಾಯಿಂಟ್ ಆಫ್ ವ್ಯೂ ಸರ್. ಈಗ ಗೌರ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ 80% ರೈತರ ಜೊತೆಲಿದ್ದಾರೆ ಅಂತ ಒಂದು ಕಡೆ ಆಯಾಮ ಬರುತ್ತೆ. ಇನ್ನೊಂದು ಕಡೆಗೆ ಇಲ್ಲ, ರೈತರನ್ನ ಕಾಂಗ್ರೆಸ್ನವರೇ ಸಿದ್ಧಪಡಿಸಿದ್ದಾರೆ, ಅವರು ಏನು ಸಮಸ್ಯೆ ಇಲ್ಲ ತೋರಿಸ್ಕೊಳ್ತಾ ಇದ್ದಾರೆ. ಯಾಕೆ ರೈತರ ಸಾವಿನ ಮೇಲೆ ಟೌನ್ಶಿಪ್ ಮಾಡುವಂಥ ಆಸೆ ಯಾಕೆ ಸರ್ಕಾರಕ್ಕೆ ಅಂತ ನೋಡಿ. ಇದು ಒಂದು ಕಾರ್ಯಕ್ರಮವನ್ನು ಬಹಳ ವರ್ಷಗಳಿಂದ ಇದು ಟೌನ್ಶಿಪ್ಗಳಾಗಬೇಕು ಅಂಥೇಳಿ ನಡೀತಾನೇ ಇದೆ. ನೈಸ್ ರಸ್ತೆ ಮಾಡುವಾಗ ಕೂಡ 3-4 ಟೌನ್ಶಿಪ್ಪನ್ನು ಇಲ್ಲಿಂದ ಮೈಸೂರುವರೆಗೂ ಮಾಡಬೇಕು ಅಂತೇಳಿ ಪ್ರಸ್ತಾವನೆ ಮಾಡಿದರು. ಉದ್ದೇಶ ಏನು ಅಂತೇಳಿದರೆ, ಬೆಂಗಳೂರಿನ ಮೇಲೆ ಏನು ಒತ್ತಡ ಇರುತ್ತೆ ಆ ಒತ್ತಡವನ್ನು ಕಡಿಮೆ ಮಾಡಬೇಕು ಅನ್ನೋಂಥ ಉದ್ದೇಶ ಇದು. ಬಿಡದಿ ಟೌನ್ಶಿಪ್ಪು ಕೂಡ ಅದೇ ಅರ್ಥದಲ್ಲಿ ಮಾಡೋದಕ್ಕೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಪ್ರಸ್ತಾವನೆಯನ್ನು ಕ್ಯಾಬಿನೆಟ್ಟಿಗೆ ತಗೊಂಡು ಬಂದಿದ್ದರು. ಕ್ಯಾಬಿನೆಟ್ಟು ಇನ್ ಇಟ್ಸ್ ವಿಸ್ಡಮ್ ಚರ್ಚೆ ಮಾಡಿ ಅದನ್ನು ಅಪ್ರೂವಲ್ ಕೊಟ್ಟಿದ್ದಾರೆ. ಅದಕ್ಕೆ ಯಾವ ರೀತಿ ಹಣ ಒದಗಿಸ್ಬೇಕು, ಯಾವ ರೀತಿ ಅದನ್ನು ಲ್ಯಾಂಡನ್ನು ಅಕ್ವೈರ್ ಮಾಡಬೇಕು. 2006 ಅವರು ಫಸ್ಟ್ ನೋಟಿಫಿಕೇಷನ್ ಆಗಿದೆ. ಆದ್ದರಿಂದ ಇದು ಹೊಸದಾಗಿ ಮಾಡೋದು ಅಂತಕ್ಕಂಥದ್ದಾಗಲಿ ಮತ್ತು ಯಾವುದೋ ದುರುದ್ದೇಶ ಇಟ್ಕೊಂಡು ಮಾಡ್ತಾರೆ ಅಂತಕ್ಕಂಥದ್ದಾಗಲಿ ಏನಿಲ್ಲ. ರೈತರನ್ನು ಮನವೊಲಿಸಿ ಅವರಿಗೆ ಪರಿಹಾರ ಕೊಟ್ಟು ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಉಪಮುಖ್ಯಮಂತ್ರಿಗಳು ಮಾಡ್ತಾರೆ. ಸರ್ಕಾರದ ಏನು ತೀರ್ಮಾನ ಇದೆ ಅದನ್ನು ಅನುಷ್ಠಾನ ಮಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.